ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದ ಎದುರುಗಡೆ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡಿರುವ ಕುರಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಧರಣಿಯನ್ನ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದ ಎದುರುಗಡೆ ಇವತ್ತು ನಡೀತಾ ಇದೆ. ಹಾಗಾಗಿ ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2023, 24 ಮತ್ತು 2025ನೇ ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನ ಸಂಪೂರ್ಣವಾಗಿ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸುವುದರ ಮೂಲಕ ಎಸ್ಸಿ ಎಸ್ಟಿಗಳಿಗೆ ಕುತ್ತಿಗೆ ಕೊಯ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಎಸ್ಸಿ ಎಸ್ಟಿ ಶಾಸಕರು, ಎಸ್ಸಿ ಎಸ್ಟಿ ಮಂತ್ರಿಗಳು ಮೌನ ವಹಿಸಿ ಕುಂತಿದ್ದಾರೆ. ಇವರಿಗೆಲ್ಲರೂ ಕೂಡ ನಾಚಿಕೆ ಬರಬೇಕು. ಯಾಕೆ ಅಂತಂದ್ರೆ ಎಸ್ಸಿ ಎಸ್ಟಿಗಳಿಗೆ ಮೀಸಲಾಗಿರ್ತಕ್ಕಂಥ 25,395 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಲೂಟಿ ಮಾಡಿದೆ. ಇವತ್ತು ಈ ಎಸ್ಸಿಪಿ ಮತ್ತು ಟಿಎಸ್ಪಿ ಬಜೆಟ್ ಅನ್ನ ಏನಾದ್ರೂ ಎಸ್ಸಿ ಎಸ್ಟಿಗಳಿಗೆ ಬಳಸಿದ್ದೇ ಆದರೆ ಪ್ರತಿಯೊಬ್ಬ ಎಸ್ಸಿ ಎಸ್ಟಿ ಕುಟುಂಬಗಳಿಗೆ ಏನಪ್ಪ ಅಂದ್ರ ಒಂದೊಂದು ನೌಕರಿಯನ್ನ ಕೊಡಬೇಕಾಗಿತ್ತು. ಪ್ರತಿ ಕುಟುಂಬಕ್ಕೆ ಏನಪ್ಪ ಅಂದ್ರ 5 ಎಕರೆ ಜಮೀನನ್ನ ಕೊಡಬಹುದಾಗಿತ್ತು ಮತ್ತು ಒಳ್ಳೆ ಮನೆಯನ್ನ ಕೊಡಬಹುದಾಗಿತ್ತು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಕೊಡಬಹುದಾಗಿತ್ತು. ಆದರೆ ಈ ಯಾವ ಕೆಲಸನೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಇಷ್ಟೆಲ್ಲ ಕೂಡ ಅನ್ಯಾಯವಾಗ್ತಿದ್ರು ಕೂಡ ಎಸ್ಸಿ ಎಸ್ಟಿ ಶಾಸಕರು, ನಾಲಾಯಕ್ ಶಾಸಕರು, ನಾಲಾಯಕ್ ಮಂತ್ರಿಗಳು ಸುಮ್ಮನೆ ಕುಂತಿದ್ರಲ್ಲ, ಇದು ದೊಡ್ಡ ದ್ರೋಹ. ಯಾಕೆ ಸುಮ್ಮನೆ ಕುಂತಾರಪ್ಪ ಅಂದ್ರೆ ಇವರು ಬ್ರಾಹ್ಮಣರ ಮನೇಲಿ ಏನಪ್ಪ ಅಂದ್ರ ಗುಲಾಮರಾಗಿ ಜೀತ ಮಾಡ್ತಾ ಇದ್ದಾರೆ. ಇವರಿಗೆ ತಾಕತ್ತಿಲ್ಲ ಪ್ರಶ್ನೆ ಮಾಡೋಟ್ಟು. ಇವರ ಒಂದು ತೊಡೆಯಲ್ಲಿ ನರ ಇಲ್ಲ ಇವರಿಗೆ. ಎಸ್ಸಿ ಎಸ್ಟಿ ಶಾಸಕರಿಗೆ ತೊಡೆಯಲ್ಲಿ ನರ ಇಲ್ಲ ಇವರಿಗೆ. ಎಸ್ಸಿ ಎಸ್ಟಿಗಳು ಇವತ್ತು ಪೂರ ಸರ್ವನಾಶ ಆಗ್ತಿದ್ರು ಕೂಡ ಏನಪ್ಪ ಅಂದ್ರೆ ಇವತ್ತು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದ್ರೆ ಇವರಿಗೆ ನಾಚಿಕೆ ಆಗ್ಬೇಕು. ಮುಂದುವರೆದು ಏನು 2023 ಮತ್ತು 2024 ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕಾಂಗ್ರೆಸ್ನವರು ಏನಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಗ್ತದೆ, ಮೀಸಲಾತಿ ರದ್ದಾಗ್ತದೆ ಅಂತ ಹೇಳಿ ಎಸ್ಸಿ ಎಸ್ಟಿ ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮರಣ ಮಾಡಿ ಸುಮಾರು 90% ಮತಗಳನ್ನ ಪಡೆದುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದ ಮೇಲೆ ಎಸ್ಸಿ ಎಸ್ಟಿಗಳಿಗೆ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಉಪಮುಖ್ಯಮಂತ್ರಿ ಕೂಡ ಮಾಡಲಿಲ್ಲ. ನಾವು ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಸಂವಿಧಾನದ ಆಶಯಗಳನ್ನ ಸಂಪೂರ್ಣವಾಗಿ ಲೂಟಿ ಮಾಡಿದ್ದಾರೆ, ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಯಾವ ರೀತಿ ಅಂತಂದ್ರೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಅನ್ನು ಕಟ್ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು ಏನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಆಯ್ಕೆ ಆದ್ರೆ ಅವರಿಗೆ ಏನಪ್ಪ ಅಂದ್ರೆ ಫೀಸ್ ಕಟ್ಟಬೇಕು ಮತ್ತು ಹಾಸ್ಟೆಲ್ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದಾರೆ. ಅದೇ ರೀತಿ ವಿದೇಶದಲ್ಲಿ ಶಿಕ್ಷಣ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಪ್ರಬುದ್ಧ ಯೋಜನೆ ಅಡಿಯಲ್ಲಿ, ಅದನ್ನ ಕಾಂಗ್ರೆಸ್ ಸರ್ಕಾರ ಸ್ಥಗಿತಗೊಳಿಸಿದೆ. ಹಾಗಾಗಿ ಬಹುಜನ್ ಸಮಾಜ್ ಪಕ್ಷ ಏನು ಆಗ್ರಹ ಮಾಡ್ತದೆ ಅಂದ್ರೆ ಕೂಡಲೇ ರಾಜ್ಯಪಾಲರು ಏನಪ್ಪ ಅಂದ್ರ ಮಧ್ಯಸ್ಥಿಕೆ ವಹಿಸಿ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಸೂಚನೆ ಕೊಡಬೇಕು. ಏನು ಎಸ್ಸಿ ಎಸ್ಟಿಗಳ ಹಣವನ್ನು ದುರ್ಬಳಕೆ ಯಾರು ಮಾಡಿಕೊಂಡ್ರು ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಎಸ್ಸಿ ಎಸ್ಟಿಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ಮರು ಕಳಿಸ್ಬೇಕಂತ ಹೇಳಿ ಈ ಮೂಲಕ ಬಹುಜನ್ ಸಮಾಜ್ ಪಕ್ಷ ಆಗ್ರಹಪಡಿಸ್ತದೆ. ನಮ್ಮ ಹೆಸರು ಸುನಿಲ್ ಲಿಂಗನಕಲ್, ಬಹುಜನ್ ಸಮಾಜ್ ಪಾರ್ಟಿ ಜಿಲ್ಲಾಧ್ಯಕ್ಷರು.